ಸರಿ ಗುರು. ಲಾಸ್ಟ್ ಕ್ಲಾಸಲ್ಲಿ ಐಗನ್ ವ್ಯಾಲ್ಯೂ ಐಗನ್ ಫಂಕ್ಷನ್ ನೋಡಾಗಿತ್ತು ಆ್ಯಂಡ್ ಬೇಸ್ಡ್ ಅಪಾನ್ ದಟ್ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಮಾಡಾಗಿತ್ತು. ಸೊ ಫಾರ್ ಈ ಕ್ಲಾಸಲ್ಲೂ ಕೂಡ ನಾವೇನು ಕಂಟಿನ್ಯೂ ಮಾಡ್ತಿದ್ವಿ, ಸಿಸ್ಟಮ್ ಅನಾಲಿಸಿಸ್ ಕಂಟಿನ್ಯೂ ಮಾಡ್ತಿದ್ವಿ. ಬಟ್ ಇದರಲ್ಲಿ ನೋಡೋಣ ಅಂತಂದರೆ ಈ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕನೆಕ್ಷನ್ ನೋಡೋಣ. ಸೊ ಫಾರ್ ಏನು ಭಾಳ ದೊಡ್ಡದೇನಿಲ್ಲ. ಸೊ ಫಾರ್ ಸಣ್ಣ ಕಾನ್ಸೆಪ್ಟ್ ಅಷ್ಟೇ, ಒಂದು ಮೂರು ಟೈಪ್ ಇದೆ ಅಷ್ಟೇ. ಸೊ ಫಾರ್ ಡೈರೆಕ್ಟಾಗಿ ನೋಡ್ತಾ ಹೋಗೋಣ ಅಂತಂದರೆ, ಸೊ ಇದು ಸಿಸ್ಟಮ್ ಅನಾಲಿಸಿಸ್ ಹೆಲ್ಪ್ ಆಗುತ್ತೆ. ಕ್ವಶನ್ ಬಂತಂದರೆ ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಫಸ್ಟ್ ಒನ್ ಯಾವುದಿದೆ ಅಂತಂದರೆ ಕ್ಯಾಸ್ಕೇಡ್ ಕನೆಕ್ಷನ್. ಓಕೆನಾ? ಓಕೆ ಗುರು. ಸೊ ಏನಿದೆ ಅಂತಂದರೆ ಸಿಸ್ಟಮ್ಸ್ ಇರುತ್ತೆ, ನಾರ್ಮಲ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಮೋರ್ ದ್ಯಾನ್ ಒಂದು ಸಿಸ್ಟಮ್ ಇತ್ತು ಅಂತಂದಾಗ ಏನು ಮಾಡ್ತಾರೆ, ಈ ಕ್ಯಾಸ್ಕೇಡ್ ಕನೆಕ್ಷನ್ ಟೈಪ್ ಆಫ್ ಕನೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಕ್ಯಾಸ್ಕೇಡ್ ಕನೆಕ್ಷನ್ ಅಂತಂದರೆ ಏನು? ಸೊ ಇಫ್ ಟು ಸಿಸ್ಟಮ್ ಆರ್ ಇನ್ ಕ್ಯಾಸ್ಕೇಡ್ ದೆನ್ ಓವರಾಲ್ ಏನು ಈ ಇಂಪಲ್ಸ್ ರೆಸ್ಪಾನ್ಸ್ ಯಾವುದಾಗಿರುತ್ತೆ, ಕನ್ವಲ್ಯೂಷನ್ ಆಫ್ ದ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ಆಲ್ ಸಿಸ್ಟಮ್. ಸೊ ಫೋರ್ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಇವಾಗ ನನ್ನ ಹತ್ರ 2 ಸಿಸ್ಟಮ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. 2 ಸಿಸ್ಟಮ್ ಇತ್ತು ಅಂತಂದರೆ ಓವರಾಲ್ ಸಿಸ್ಟಮ್, ಈಗ ಅದನ್ನು ಒಂದು ಸಿಸ್ಟಮಿಗೆ ಕನ್ವರ್ಟ್ ಮಾಡ್ತೀನಿ. ಓವರಾಲ್ ಸಿಸ್ಟಮ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಾಗಿರುತ್ತೆ ಅಂತಂದರೆ, ಸೊ ಡೈರೆಕ್ಟಾಗಿ ಬರದೇ ಹೇಳ್ಬಿಡ್ತೀನಿ. ಫಸ್ಟ್ ಬರಿತೀನಿ, ಡೆಫಿನೇಷನ್ ಬರಿತೀನಿ ಏನು ಅಂತ. ಸೊ ಇಫ್ ಟು ಸಿಸ್ಟಮ್ ಆರ್ ಇನ್ ಕ್ಯಾಸ್ಕೇಡ್ ಅಂದರೆ ಸೀರೀಸ್ ಅಂದ್ಕೊಳ್ಳಿ, ಆರ್ ಇನ್ ಕ್ಯಾಸ್ಕೇಡ್ ದೆನ್ ಓವರಾಲ್ ಇಂಪಲ್ಸ್ ರೆಸ್ಪಾನ್ಸ್ ಅಲ್ಲ, ಓವರಾಲ್ ಇಂಪಲ್ಸ್ ರೆಸ್ಪಾನ್ಸ್ ಅದಕ್ಕೆ ಈಸ್ ಈಕ್ವಲ್ ಟು ಕನ್ವಲ್ಯೂಷನ್ ಆಫ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಕನ್ವಲ್ಯೂಷನ್ ಆಫ್ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ಆಲ್ ಸಿಸ್ಟಮ್. ಅಂತಂದ್ರೆ ಏನು ಗುರು, ನನ್ನ ಹತ್ರ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 2 ಸಿಸ್ಟಮ್ ಇದೆ ಅಂತ ತಿಳ್ಕೊಂಡು, 2ಕ್ಕೆ ಮಾತ್ರ ಲಿಮಿಟೆಡ್ ಅಲ್ಲ. ಓಕೆ, 2ಕ್ಕೆ ಮಾತ್ರ ಲಿಮಿಟೆಡ್ ಅಲ್ಲ. ಸೊ ಐ ಕ್ಯಾನ್ ಯೂಸ್ ಮೋರ್ ದ್ಯಾನ್ 2 ಕೂಡ ಯೂಸ್ ಮಾಡ್ಬೋದು ನಾನು. ಸೊ ಫಾರ್ ಇನ್ಪುಟ್ ಇರುತ್ತೆ, ಇದು ಕೂಡ ಸಮ್, ಸೊ ಇದರ ಔಟ್ಪುಟ್ ಇದರ ಇನ್ಪುಟ್ ಆಗಿರುತ್ತೆ. ಸೊ ವಾಟ್ ಈಸ್ ಕ್ಯಾಸ್ಕೇಡ್ ಕನೆಕ್ಷನ್ ಅಂತಂದ್ರೆ ಏನು, ಒಂದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗಿರುತ್ತಲ್ಲ, ಅದನ್ನೇ ಕ್ಯಾಸ್ಕೇಡ್ ಕನೆಕ್ಷನ್ ಅಂತ ಕರೀತಾರೆ. ಸೊ ಇದೇನಾಗಿರುತ್ತೆ, ಇದರದ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಾಗಿರುತ್ತೆ, ಸೊ ಇಂಪಲ್ಸ್ ರೆಸ್ಪಾನ್ಸ್ ಏನಾಗಿರುತ್ತೆ, h ಆಫ್ t ಆಗಿರುತ್ತೆ. ದಟ್ ಈಸ್ ಟ್ರಾನ್ಸ್ಫರ್ ಫಂಕ್ಷನ್ ಏನಾಗುತ್ತೆ, ಟ್ರಾನ್ಸ್ಫರ್ ಫಂಕ್ಷನ್ ಇಸ್ h ಆಫ್ s ಆಗುತ್ತೆ. h ಆಫ್ t ಆಗುತ್ತೆ. ಏನು ತೊಗೊಳೋಣ, 2 ಇದೆಯಲ್ಲ. ಸೊ h1 ಆಫ್ t ತೊಗೊಳೋಣ ಆ್ಯಂಡ್ ಇದು h1 ಆಫ್ s ತೊಗೊಳೋಣ. ಸೊ ಇದರ ಇಂಪಲ್ಸ್ ರೆಸ್ಪಾನ್ಸ್ ಏನಾಗಿರುತ್ತೆ, h2 ಆಫ್ t ಆ್ಯಂಡ್ ಟ್ರಾನ್ಸ್ಫರ್ ಫಂಕ್ಷನ್ ಏನು ತೊಗೊಳೋಣ, ಟ್ರಾನ್ಸ್ಫರ್ ಫಂಕ್ಷನ್ ಇಸ್ h2 ಆಫ್ s ಅಂತ ತೊಗೊಳೋಣ. ಓಕೆನಾ? ಸೊ ನಾನು ಏನು ಕೊಡ್ತೀನಿ, ನಾನು ಸಮ್ ಇನ್ಪುಟ್ ಇದು ಕೊಟ್ಟಿರ್ತೀನಿ ಆ್ಯಂಡ್ ಸಮ್ ಔಟ್ಪುಟ್ ತೆಗಿತಿರ್ತೀನಿ. ಸೊ ಏನಾಗುತ್ತೆ ನೋಡ್ಬೋದು, ನಮಗೆ ಗೊತ್ತಿದೆ ಏನಾಗುತ್ತೆ, ಕನ್ವಲ್ಯೂಷನ್ ಇನ್ ಟೈಮ್ ಡೊಮೈನ್ ಈಸ್ ಈಕ್ವಲ್ ಟು ಏನು, ಕನ್ವಲ್ಯೂಷನ್ ಇನ್ ಟೈಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಇನ್ ಯಾವುದರಲ್ಲಿ ಟ್ರಾನ್ಸ್ಫಾರ್ಮ್ ಅಂತಂದರೆ ಫ್ರೀಕ್ವೆನ್ಸಿ ಡೊಮೈನಲ್ಲಿ ಅಲ್ವಾ, ಲ್ಯಾಪ್ಲಾಸ್ ಡೊಮೈನಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಓದಿದ್ದೀವಿ. ಸೊ ಫೋರ್ ಇಲ್ಲಿ ಓವರಾಲ್ ಇಂಪಲ್ಸ್ ರೆಸ್ಪಾನ್ಸ್ ಅಂತಂದ್ರೇನು, ಓವರಾಲ್, ಸೊ ಏನು ಓವರಾಲ್ ಟ್ರಾನ್ಸ್ಫರ್ ಫಂಕ್ಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಯಾವುದು, ಪ್ರಾಡಕ್ಟ್ ಆಫ್ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಆಲ್ ಸಿಗ್ನಲ್ಸ್ ಅಂತಂದರೆ. ಸೊ ಫಾರ್ ನಾನೇನು ಮಾಡ್ತೀನಿ, ಇದನ್ನು ಒಂದು ಸಿಸ್ಟಮಾಗಿ ಕನ್ವರ್ಟ್ ಮಾಡ್ತೀನಿ. ಆ ಸಿಸ್ಟಮ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಿರುತ್ತೆ, ಆ ಸಿಸ್ಟಮ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅಂತಂದರೆ h1, ಆ ಸಿಸ್ಟಮ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅಂತ, ಇಂಪಲ್ಸ್ ರೆಸ್ಪಾನ್ಸ್ ಇಸ್ h1 ಆಫ್ t ಕನ್ವಲ್ಯೂಷನ್ h2 ಆಫ್ t. ಸೊ ಟ್ರಾನ್ಸ್ಫರ್ ಫಂಕ್ಷನ್ ಏನಿರುತ್ತೆ, ಪ್ರಾಡಕ್ಟ್ ಅಲ್ವಾ, ಏನು h1 ಆಫ್ s ಇಂಟು h2 ಆಫ್ s. ಸೊ ಸೇಮ್ ಇನ್ಪುಟ್ ಆ್ಯಂಡ್ ಅದು ಸೇಮ್ ಔಟ್ಪುಟ್ ಬರುತ್ತೆ. ಓಕೆನಾ? ಸೊ ಫಾರ್ ಈ ಥರ ಸಾಲ್ವ್ ಮಾಡ್ಬೋದು. ಸೊ ಇದು ಯಾವುದಿದ್ದು ಫಸ್ಟ್ ಟೈಪ್ ಆಯಿತು. ಸೊ ಫಾರ್ ಸೆಕೆಂಡ್ ಟೈಪ್ ನೋಡೋದಾದರೆ ಜಾಸ್ತಿ ಕಾಂಪ್ಲೆಕ್ಸಿಟಿ ಏನಿಲ್ಲ. ಸೆಕೆಂಡ್ ಟೈಪ್ ನೋಡೋದಾದರೆ ಪ್ಯಾರಲಲ್ ಕನೆಕ್ಷನ್. ಸರಿ ನಾವು ಏನಿದೆ, ಪ್ಯಾರಲಲ್ ಕನೆಕ್ಷನ್ ಇದೆ. ಸೊ ಪ್ಯಾರಲಲ್ ಕನೆಕ್ಷನ್ ಅಂತಂದು ಕಾನ್ಸೆಪ್ಟ್ ಏನಿದೆ, the transfer function of overall system will be equal to addition or subtraction of the transfer function of the individual signal. ಏನು ಹೇಳ್ತಿದೆ ಅಂತಂದರೆ,
ಇಂಪಲ್ಸ್ ರೆಸ್ಪಾನ್ಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇಂಪಲ್ಸ್ ರೆಸ್ಪಾನ್ಸಿಗೆಲ್ಲ ಒಂದೇ ಆಗಿರುತ್ತೆ. ಇಂಪಲ್ಸ್ ರೆಸ್ಪಾನ್ಸ್ ಮತ್ತು ನಾನು ಡೈರೆಕ್ಟ್ ಏನು ಬರ್ತೀನಿ, ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಓವರಾಲ್ ಸಿಸ್ಟಮ್ ಇಸ್ ಸೇಮ್ ಆ್ಯಸ್ ಏನಾಗಿರುತ್ತೆ, ಇಸ್ ಸೇಮ್ ಆ್ಯಸ್ ಅಥವಾ ಆರ್ ಈಕ್ವಲ್ ಟು ಏನಾಗಿರುತ್ತೆ, ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆಫ್ ಆಲ್ ಇಂಡಿವಿಜುವಲ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತಂದರೆ, ಸೊ ಅದ್ರ ಏನಿರುತ್ತೆ, ಐ ಹ್ಯಾವ್ ಅ ಸಿಸ್ಟಮ್ ಇದೆ. ಹೆಂಗೆ ಕನೆಕ್ಟ್ ಮಾಡಿದ್ದೀನಿ ನಾನು, ಹೇಗೆ ಕನೆಕ್ಟ್ ಮಾಡಿದ್ದೀನಿ ನಾನು, ಪ್ಯಾರಾದಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ಹೇಗೆ ಕನೆಕ್ಟ್ ಮಾಡಿದ್ದೀನಿ ಗುರು, ಪ್ಯಾರಾದಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲೇನು ಬರುತ್ತೆ ಅಂತಂದರೆ, this is the output v of t, ಇದು ಅಂದ್ಕೊಳ್ಳೋಣ, ದಿಸ್ ಇಸ್ ದ x of t ಅಂತ ತಿಳ್ಕೊಳ್ಳೋಣ. ಓಕೆನಾ, ಇದ್ರ ಇಂಪಲ್ಸ್ ರೆಸ್ಪಾನ್ಸ್ ಏನಿದೆ h1 of t ಅಂತ ತಗೊಳ್ಳೋಣ. ಟ್ರಾನ್ಸ್ಫರ್ ಫಂಕ್ಷನ್ ಏನಾಗುತ್ತೆ, h1 of s ಆಗುತ್ತೆ. ಅದೇ ರೀತಿ ಇದರದ್ದು ಇಂಪಲ್ಸ್ ರೆಸ್ಪಾನ್ಸ್ ಏನಿದೆ ಅಂತ ಅನ್ಕೊಳ್ಳೋಣ, h2 of t ಇದೆ. ಆ್ಯಂಡ್ ಟ್ರಾನ್ಸ್ಫರ್ ಫಂಕ್ಷನ್ ಏನಾಗುತ್ತೆ, h2 of s ಆಗುತ್ತೆ. ಸೊ ಎಫರ್ ಈ ಥರ ಇರೋದನ್ನು, ಸೊ ಎಫರ್ ಅದಕ್ಕೆ ಕನ್ವರ್ಟ್ ಮಾಡ್ತಿದ್ದೀವಿ ನಾವು ಥ್ರೂ ಪ್ಯಾರಲಲ್ ಕನೆಕ್ಷನಿಂದ. ವಿತ್ ದ ಹೆಲ್ಪ್ ಆಫ್ ಪ್ಯಾರಲಲ್ ಕನೆಕ್ಷನ್ ಏನು ಮಾಡ್ತಿದ್ದೀವಿ ನಾವು, ಸೊ ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ, ಸೊ ವಿ ಕನ್ವರ್ಟ್ ದಿಸ್ ಇಂಟು ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ, ಸಿಂಗಲ್ ಸಿಸ್ಟಮಿಗೆ ಕನ್ವರ್ಟ್ ಮಾಡ್ತೀನಿ. ಅದರ ಇಂಪಲ್ಸ್ ರೆಸ್ಪಾನ್ಸ್ ಏನಿರುತ್ತೆ, ಇಂಪಲ್ಸ್ ರೆಸ್ಪಾನ್ಸ್ ಏನಾಗಿರುತ್ತೆ, ಇಂಪಲ್ಸ್ ರೆಸ್ಪಾನ್ಸ್ ಇಸ್ h1 of t ಪ್ಲಸ್ ಆರ್ ಮೈನಸ್, ಇಲ್ಲೇನು ಬರುತ್ತೆ, ಈಗ ಬರುತ್ತೆ, ಇದು ಪ್ಲಸ್ ಇರುತ್ತೆ, ಇದು ಆಲ್ವೇಸ್ ಪ್ಲಸ್ ಬರುತ್ತೆ. ಕೆಳಗಡೆ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಆಗುತ್ತೆ. ಸೊ h1 of t ಪ್ಲಸ್ ಆರ್ ಮೈನಸ್ h2 of t. ಆ್ಯಂಡ್ ಟ್ರಾನ್ಸ್ಫರ್ ಫಂಕ್ಷನ್ ಕೂಡ ಏನಾಗುತ್ತೆ, h1 of s ಪ್ಲಸ್ ಆರ್ ಮೈನಸ್ h2 of s ಆಗುತ್ತೆ. ಇನ್ಪುಟ್ ಏನು ಕೊಡ್ತೀವಿ, ಇನ್ಪುಟ್ x of t ಕೊಡ್ತೀವಿ. ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ y of t ಬರುತ್ತೆ. ಸೊ ಎಫರ್ ಇದೆಲ್ಲ ಹೇಳ್ತಿರೋದು, ಇಷ್ಟಾಗಿ ಹೇಳ್ತಿರೋದು. ಸೊ ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನಿದೆ ಅಂತಂದರೆ ಫೀಡ್ಬ್ಯಾಕ್ ಕನೆಕ್ಷನ್ ಇದೆ. ಸೊ ಒನ್ ಆಫ್ ದ ಇದೇನೇ ಮಾಡೋಣ, ಫೀಡ್ಬ್ಯಾಕ್ ಕನೆಕ್ಷನ್ ಟ್ರಾನ್ಸ್ಫರ್ ಫಂಕ್ಷನ್ ನಾವು ಡಿರೈವ್ ಮಾಡ್ತೀವಿ. ಸೊ ಬಿಕಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಏನಾಗುತ್ತೆ, ಒನ್ ಆಫ್ ದ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು, ಯಾವುದು ಫೀಡ್ಬ್ಯಾಕ್ ಕನೆಕ್ಷನ್ನು. ಸೊ ಥರ್ಡ್ ಒನ್ ಇದೆ ಫೀಡ್ಬ್ಯಾಕ್ ಕನೆಕ್ಷನ್. ಇವರು ಫೀಡ್ಬ್ಯಾಕ್ ಕನೆಕ್ಷನ್ ಅಂತಂದ್ರೇನು, ಫೀಡ್ಬ್ಯಾಕ್ ಅಂತಂದ್ರೇನು, ನೀನು ಏನೋ ಒಂದು ಕೊಡ್ತೀಯಾ, ನಿನಗೆ ಅವ್ರು ಅದರ ರೆಸ್ಪಾನ್ಸಲ್ಲಿ ಏನು ಕೊಡ್ತಾರೋ ಅದೇ ಫೀಡ್ಬ್ಯಾಕ್ ಅಲ್ವಾ. ಸೊ ನೀನು ಏನು ಮಾಡ್ತೀವಿ, ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಿರ್ತೀಯ. ಆ ಪ್ರಾಡಕ್ಟಿಗೆ ನಿನಗೆ ಏನು ಬೇಕಿರುತ್ತೆ, ಅವ್ರದ್ದು ರೆಸ್ಪಾನ್ಸ್, ಅವ್ರ ರಿವ್ಯೂ ಬೇಕಿರುತ್ತೆ. ಅವ್ರ ರಿವ್ಯೂ ನಿನಗೆ ಕೊಡ್ತಾರೆ, ಅದೇನು, ಅದೇ ಫೀಡ್ಬ್ಯಾಕು. ಸೊ ಎಫರ್ ಅಂದರೆ ಔಟ್ಪುಟ್ಟಲ್ಲಿ ಸೊ ಏನಾಗಿರುತ್ತೆ ಅಂತಂದರೆ ಹೇಳೋದಾದರೆ, ಸೊ ಫೀಡ್ಬ್ಯಾಕ್ ಕನೆಕ್ಷನ್ ಅಂತಂದ್ರೇನು, ಕನ್ಸಿಡರ್ ಏನು ಮಾಡೋಣ ಅಂತಂದರೆ, ನನ್ನ ಹತ್ರ ಒಂದು LTI ಸಿಸ್ಟಮ್ ಇರುತ್ತೆ. ಏನಾದರೂ ಒಂದು LTI ಸಿಸ್ಟಮ್ ಇರುತ್ತೆ, ಅದರದ್ದು ಟ್ರಾನ್ಸ್ಫರ್ ಫಂಕ್ಷನ್, ಸೊ LTI ಸಿಸ್ಟಮ್ ಇರುತ್ತೆ. ಓಕೆನಾ, LTI ಸಿಸ್ಟಮು ಟ್ರಾನ್ಸ್ಫರ್ ಫಂಕ್ಷನ್ ಏನಾಗಿರುತ್ತೆ, ಟ್ರಾನ್ಸ್ಫರ್ ಫಂಕ್ಷನ್ ಇಸ್ h of s. ಇನ್ಪುಟ್ ಏನು ಕೊಡ್ತಾ ಇರ್ತೀನಿ, ಎಲ್ಲ ಲಾಪ್ಲಾಸ್ ಡೊಮೇನ್ ಎಲ್ಲ ತಗೊಂಡು. ಸೊ ಇದೇನಾಗುತ್ತೆ, y of s is equal to x of s ಇಂಟು h of s ಆಗುತ್ತೆ. ಓಕೆನಾ. ಸೊ ಇದಕ್ಕಿನ್ನೂ ಫೀಡ್ಬ್ಯಾಕ್ ಕೊಟ್ಟಿಲ್ಲ ನಾವು. ದಿಸ್ ಇಸ್ ಅ ಡೈರೆಕ್ಟ್, ಈ ಸಿಂಪಲ್ ದಿಸ್ ಇಸ್ ಅ ಸಿಂಪಲ್ LTI ಸಿಸ್ಟಮ್. ನಾವೇನು ಮಾಡಬೇಕು, ಫೀಡ್ಬ್ಯಾಕ್ ಕನೆಕ್ಷನ್ ಕೊಡಬೇಕು. ಹೇಗೆ ಫೀಡ್ಬ್ಯಾಕ್ ಕನೆಕ್ಷನ್, ನಾವು ಫೀಡ್ಬ್ಯಾಕ್ ಗಿವಿಂಗ್ ಫೀಡ್ಬ್ಯಾಕ್ ಯಾವತ್ತು ಹೆಂಗೆ ಬರುತ್ತೆ, ನೀನು ಕಸ್ಟಮರ್ ಔಟ್ಪುಟ್ಟು, ನೀನು ಇನ್ಪುಟ್ಟು ನೀನು ಕೊಡ್ತಿದ್ಯಾ ಅಲ್ವಾ, ಅವ್ರು ಇಸ್ಕೊತಿದ್ದಾರೆ. ಹಂಗೆ ನೀನು ಕೊಡ್ತಿದ್ಯಾ, ಅವ್ರು ಇಸ್ಕೊತಿದ್ದಾರೆ. ಔಟ್ಪುಟ್ ಏನು ಮಾಡುತ್ತೆ, ಔಟ್ಪುಟ್ ಇನ್ಪುಟ್ಟಿಂದ ಇಸ್ಕೊಡುತ್ತಲ್ವ, ಆ ಥರ. ಮತ್ತೇನು ಮಾಡುತ್ತೆ, ಫೀಡ್ಬ್ಯಾಕ್ ಅಂತಂದ್ರೇನು, ಅವ್ರು ನಿನಗೆ ಕೊಡ್ತಾರೆ. ಸೊ ಅದೇ ಫೀಡ್ಬ್ಯಾಕ್. ಸೊ ದೇರ್ಫೋರ್ ಏನು ಮಾಡಬೇಕಿಲ್ಲಿ, ನೀನೊಂದು ಸಿಸ್ಟಮಿಂದ ಕೊಡ್ತೀಯಾ, ಏನಾಗುತ್ತೆ, ನೀನೊಂದು ಸಿಸ್ಟಮಿಂದ ಕೊಡ್ತೀಯಾ, ಅವ್ರು ಏನು ಮಾಡ್ತಾರೆ, ಅವರು ನಿನಗೆ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಇದು ಯಾವ ರೀತಿ ಬರುತ್ತೆ ಅಂತಂದರೆ, ಕಂಟ್ರೋಲ್ ಸಿಸ್ಟಮ್ ಒಂದು ಚೆನ್ನಾಗಿ ಬರುತ್ತಿದೆಲ್ಲ.
ಕಂಟ್ರೋಲ್ ಸಿಸ್ಟಮ್ ಫುಲ್ ಇದ್ರ ಮೇಲೆ ಇರೋದು. ಸೊ ಕಂಟ್ರೋಲ್ ಸಿಸ್ಟಮ್ ಮಾಡ್ಬೇಕಾದ್ರೆ ಕೂಡ ಇದು ಎಕ್ಸ್ಪ್ಲೇನ್ ಮಾಡೋಣ, ಓಕೆನಾ. ಸೊ ಓಕೆ ಗುರು. ಸೊ ಇಲ್ಲೇನು ಬರುತ್ತೆ ಅಂತಂದರೆ ದಿಸ್ ಈಸ್ ಸಮೇಷನ್, ಓಕೆನಾ. ಏನು ಕೊಡ್ತೀನಿ, ಎಕ್ಸ್ ಆಫ್ ಎಸ್ ಇನ್ಪುಟ್ ಕೊಡ್ತೀನಿ, ಆ್ಯಂಡ್ ದಿಸ್ ವಿಲ್ ಬಿ ಜಿ ಆಫ್ ಎಸ್. ಸೊ ಜಿ ಆಫ್ ಎಸ್ ಅಂತಂದರೆ ಏನು ಅಂತ ಹೇಳೋಣ, ಆ್ಯಂಡ್ ದಿಸ್ ವಿಲ್ ಬಿ ಎಚ್ ಆಫ್ ಎಸ್, ಓಕೆನಾ. ಜಿ ಆಫ್ ಎಸ್ ಆ್ಯಂಡ್ ಎಚ್ ಆಫ್ ಎಸ್, ಇದೇನಿದು, ಇದು ವೈ ಆಫ್ ಎಸ್, ಓಕೆನಾ. ಇಷ್ಟು ಅರ್ಥ ಆಯ್ತಾ ಸಾಕಾ. ಸೊ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ನೋಡ್ಗುರು, ಇಲ್ಲೇನು ಬರ್ತಿದೆ, ಸೊ ಎಫೋರ್ ಇಲ್ಲಿ ಎಕ್ಸ್ ಆಫ್ ಎಸ್ ಬರ್ತಿದೆ. ಸೊ ಎಫೋರ್ ಇಲ್ಲಿ ನೋಡೋದಾದರೆ ಏನಿದೆ ಅಂತಂದರೆ ಇಲ್ಲಿ ವೈ ಆಫ್ ಎಸ್ ಇದೆ, ಈ ಪಾಯಿಂಟಲ್ಲಿ ಏನಿದೆ ವೈ ಆಫ್ ಎಸ್ ಇದೆ. ಇಲ್ಲಿ ಬಂದು ಏನಾಗುತ್ತೆ, ಮಲ್ಟಿಪ್ಲೈಗೆ ಏನು ಬರುತ್ತೆ, ಈ ಪಾಯಿಂಟಲ್ಲಿ ಏನು ಬರುತ್ತೆ, ಈ ಪಾಯಿಂಟಲ್ಲಿ ವೈ ಆಫ್ ಎಸ್ ಇಂಟು ಎಚ್ ಆಫ್ ಎಸ್ ಬರುತ್ತೆ, ಓಕೆನಾ. ಸೊ ಎಫೋರ್ ಏನಿರುತ್ತೆ ಇಲ್ಲಿ ಸಮೇಷನ್ನ ನೆಗೆಟಿವ್ ಆ್ಯಡ್ ಮಾಡ್ತೀವಿ, ಪಾಸಿಟಿವ್ ಮಾಡ್ತೀವಿ, ನನಗೆ ಗೊತ್ತಿಲ್ಲ. ಬಟ್ ಇದನ್ನ ಏನು ಮಾಡ್ತೀವಿ, ಇಲ್ಲಿ ಯಾವತ್ತೂ ಆ್ಯಡ್ ಮಾಡ್ತೀನಿ ಇರ್ತೀವಿ, ನಾವು ಅದೇ ತಾನೇ ನೋಡಿದ್ದು. ಇಲ್ಲಿ ಯಾವತ್ತೂ ಆ್ಯಡ್ ಮಾಡ್ತಿರ್ತೀವಿ, ಇಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಸರಿನಾ. ಇಲ್ಲೇನಾಗಿರುತ್ತೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ಮತ್ತು ನೆಗೆಟಿವ್ ಬರುತ್ತೆ. ಸೊ ನಿನಗೆ ಈ ಪಾಯಿಂಟಲ್ಲಿ ಇಲ್ಲಿ ಇದರಲ್ಲಿ ಏನು ಬರುತ್ತೆ ನಿನಗೆ ಇಲ್ಲಿ ಹೆಂಗಂತಂದರೆ, ಫ್ರಮ್ ಇಲ್ಲಿ ಏನು ಬರುತ್ತೆ, ಎಕ್ಸ್ ಆಫ್ ಎಸ್ ಪ್ಲಸ್ ಮೈನಸ್ ವೈ ಆಫ್ ಎಸ್ ಇಂಟು ಎಚ್ ಆಫ್ ಎಸ್ ಬರುತ್ತೆ ಈ ಪಾಯಿಂಟಲ್ಲಿ. ಸೊ ನೀನು ಇನ್ಪುಟ್ ಕೊಟ್ಟಾಗ ನನಗೆ ಏನು ಬರುತ್ತೆ, ವೈ ಆಫ್ ಎಸ್ ಬರುತ್ತೆ, ಓಕೆನಾ. ಸೊ ಓಕೆ, ಏನಾಗ್ತಿದೆ ಗುರು, ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದೆಯಾ ಗುರು ಅಂತಂದರೆ, ಓಕೆನಾ. ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಫೀಡ್ಬ್ಯಾಕಲ್ಲಿ 2 ಟೈಪ್ಸ್ ಆಫ್ ಫೀಡ್ಬ್ಯಾಕ್ ಬರುತ್ತೆ. ಯಾವ ಫೀಡ್ಬ್ಯಾಕು, ಪಾಸಿಟಿವ್ ಫೀಡ್ಬ್ಯಾಕ್ ಮತ್ತು ಯಾವುದು ನೆಗೆಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಫೀಡ್ಬ್ಯಾಕ್ ಮತ್ತು ಯಾವುದು ನೆಗೆಟಿವ್ ಫೀಡ್ಬ್ಯಾಕ್ ಅಂತ, ಓಕೆನಾ. ಸರಿ ಗುರು, ಆಯಿತು. ಈಗ ಗುರು ಪಾಸಿಟಿವ್ ನೆಗೆಟಿವ್ ಹೇಗೆ ಡಿಟರ್ಮೈನ್ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ಪಾಸಿಟಿವ್ ನೆಗೆಟಿವ್ ನೆಕ್ಸ್ಟ್ ಒಂದು ಸಪ್ರೇಟ್ ಎಕ್ಸಾಮ್ ತೊಗೊಂಡು ಡಿಟರ್ಮೈನ್ ಮಾಡೋಣ, ಓಕೆನಾ. ಸಿಂಪಲ್ಲಾಗಿ ಇವಾಗ ವೈ ಆಫ್ ಎಸ್ ಏನಿದೆ ನನ್ನ ಹತ್ರ, ವಾಟ್ ಈಸ್ ವೈ ಆಫ್ ಎಸ್, ವೈ ಆಫ್ ಎಸ್ ಏನಿದೆ ನನ್ನ ಹತ್ರ. ಸೊ ವೈ ಆಫ್ ಎಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಸ್ ಇಂಟು ಈ ಟರ್ಮ್ ಅಲ್ವಾ, ಏನಾಗುತ್ತೆ, ಜಿ ಆಫ್ ಎಸ್ ಇಂಟು ಎಕ್ಸ್ ಆಫ್ ಎಸ್ ಪ್ಲಸ್ ಆರ್ ಮೈನಸ್ ವೈ ಆಫ್ ಎಸ್ ಇಂಟು ಎಚ್ ಆಫ್ ಎಸ್ ಅಲ್ವಾ, ಕರೆಕ್ಟ್ ತಾನೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಜಿ ಆಫ್ ಎಸ್ನ ಒಳಗೆ ಮಲ್ಟಿಪ್ಲೈ ಮಾಡು, ಏನು ಬರುತ್ತೆ. ಸೊ ವೈ ಆಫ್ ಎಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಸ್ ಇಂಟು ಏನಾಗುತ್ತೆ, ಎಕ್ಸ್ ಆಫ್ ಎಸ್ ಪ್ಲಸ್ ಮೈನಸ್ ವೈ ಆಫ್ ಎಸ್ ಎಚ್ ಆಫ್ ಎಸ್ ಏನಾಗುತ್ತೆ, ಜಿ ಆಫ್ ಎಸ್ ಆಗುತ್ತೆ. ನೋಡಿ ಗುರು, ನನಗೆ ವೈ ಆಫ್ ಎಸ್ ಎಲ್ಲೆಲ್ಲಿದೆ, ನನಗೆ ವೈ ಆಫ್ ಎಸ್ ಇಲ್ಲಿದೆ. ಸೊ ಎಫರ್ ಮಾಡೋಣ, ಒಂದು ಕಡೆ ತೊಗೊಂಬ. ಸೊ ವೈ ಆಫ್ ಎಸ್, ಸೊ ಇಲ್ಲಿ ಪ್ಲಸ್ ಮೈನಸ್ ಇರೋದೇನಾಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ, ಸರಿನಾ. ಏನಾಗುತ್ತೆ, ವೈ ಆಫ್ ಎಸ್ ಎಚ್ ಆಫ್ ಎಸ್ ಜಿ ಆಫ್ ಎಸ್ ಈ ಕಡೆ ಉಳ್ಕೊಂಡಿದೆ, ಜಿ ಆಫ್ ಎಸ್ ಇಂಟು ಎಕ್ಸ್ ಆಫ್ ಎಸ್ ಉಳ್ಕೊಂಡಿದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ನಡೆಯುತ್ತಲ್ಲ ಗುರು, ನೀನು ತಗೋಗುರು, ನಡೆಯುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತೀರಪ್ಪ ನೀವೆಲ್ಲ, ಸರಿನಾ ಗುರು. ಇದೇನಾಗಿರ್ತದೆ, ದಿಸ್ ಈಸ್ ವೈ ಆಫ್ ಎಸ್ ಇಂಟು ಪಾಯಿಂಟ್ ಔಟ್ಪುಟ್. ನನಗೆ ಇಲ್ಲಿ ಜಾಗ ಬೇಕು ಅದಕ್ಕೆ, ಸರಿನಾ. ಸರಿ ಗುರು, ಆಯಿತು. ನಿಮ್ಮ ಜಾಗ ಏನಾರು ಮಾಡ್ಕೊ, ಎಕ್ಸ್ಪ್ಲೈನ್ ಮಾಡೋಷ್ಟೇ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ವೈ ಆಫ್ ಎಸ್ ಕಾಮನ್ ತೆಗಿತೀನಿ. ಸೊ ಇದೊಂದು ಸ್ಟೆಪ್ಪು, ಸೊ ದಿಸ್ ಈಸ್ ಒಂದು ಸ್ಟೆಪ್, ದಿಸ್ ಈಸ್ ಒನ್ ಅದರ್ ಸ್ಟೆಪ್, ಇದೊಂದು ಸ್ಟೆಪ್ಪು. ಸೊ ವೈ ಆಫ್ ಎಸ್ ಏನಾಗುತ್ತೆ, ವೈ ಆಫ್ ಎಸ್ ಕಾಮನ್ ತೆಗೆದ್ರೆ ಒನ್ ಮೈನಸ್ ಪ್ಲಸ್ ಯಾಕೆ ಗೊತ್ತಾಯ್ತಾ, ಇಲ್ಲಿ ಪ್ಲಸ್ ಮೈನಸ್ ಇದು ಈ ಕಡೆ ಬಂದರೆ ಮೈನಸ್ ಪ್ಲಸ್ ಆಗುತ್ತೆ. ವೈ ಆಫ್ ಎಸ್ ಕಾಮನ್ ತೆಗ್ತೀನಿ, ಎಚ್ ಆಫ್ ಎಸ್ ಇಂಟು ಜಿ ಆಫ್ ಎಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಸ್ ಇಂಟು ಏನಾಗುತ್ತೆ, ಇದು ಎಕ್ಸ್ ಆಫ್ ಎಸ್ ಆಗುತ್ತೆ. ಸೊ ನನಗೆ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಅಂದರೆ ಏನು, ವೈ ಆಫ್ ಎಸ್ ಬೈ ಜಿ ಆಫ್ ಎಸ್ ಎಕ್ಸ್ ಆಫ್ ಎಸ್ ಅಲ್ಲ. ಸೊ ವೈ ಆಫ್ ಎಸ್ ಬೈ ಎಕ್ಸ್ ಆಫ್ ಎಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಸ್ ಡಿವೈಡೆಡ್ ಬೈ ಒನ್ ಮೈನಸ್ ಪ್ಲಸ್ ಯಾವುದಾಗುತ್ತೆ, ಎಚ್ ಆಫ್ ಎಸ್ ಇಂಟು. ಸೊ ನೀವು ಇದೇನಂತ ಅನ್ಕೋಬೋದು, ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಅನ್ಕೊಬೋದು. ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ ಆಗುತ್ತೆ ಇದು, ಓಕೆನಾ. ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ ಆಗುತ್ತೆ. ಸೊ ಈ ಎಚ್ ಆಫ್ ಎಸ್ ಯಾವುದು, ಈ ಎಚ್ ಆಫ್ ಎಸ್ ಇದೆ, ಇದೇ ಎಚ್ ಆಫ್ ಎಸ್ ಇದೆಯಲ್ಲ. ಸೊ ಸೇಮ್ ಎಚ್ ಆಫ್ ಎಸ್ ಅವ್ರು ಕೊಟ್ಟಿರ್ತಾರೆ, ಪ್ರಾಬ್ಲಮ್ಸಲ್ಲೆಲ್ಲ ಕೊಟ್ಟಿರ್ತಾರೆ. ಸೊ ನಾಟ್ ಟು ವರಿ ಗುರು. ಇವಾಗ ಪಾಸಿಟಿವ್ ಫೀಡ್ಬ್ಯಾಕ್ ಯಾವುದು, ನೆಗೆಟಿವ್ ಫೀಡ್ಬ್ಯಾಕ್ ಯಾವುದು ಗುರು. ಸೊ ದೇಫೋರ್ ನನಗೇನು ಇಕ್ವೇಷನ್ ಸಿಕ್ಕಿದೆ ಇವಾಗ, ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಅಥವಾ ವೈ ಆಫ್ ಎಸ್ ಡಿವೈಡೆಡ್ ಬೈ
ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನು ಸಿಕ್ತು ನನಗೆ, ಜಿ ಆಫ್ ಎಸ್ ಡಿವೈಡೆಡ್ ಬೈ 1 ಮೈನಸ್ ಪ್ಲಸ್ ಎಚ್ ಆಫ್ ಎಸ್ ಇಂಟು ಜಿ ಆಫ್ ಎಸ್. ಇದು ಸಿಕ್ಕಿದೆ ಅಲ್ವಾ ಗುರು, ನನಗೆ ಇದು ಸಿಕ್ಕಿದೆ ನೆಗೆಟಿವ್ ಫೀಡ್ಬ್ಯಾಕ್ ಅದು ಪಾಸಿಟಿವ್ ಫೀಡ್ಬ್ಯಾಕ್ ಅದು ಬ್ರೋ. ನೋಡು ಬ್ರೋ, ಇಲ್ಲೇನು ಬರುತ್ತೆ, ಇಲ್ಲಿ ಔಟ್ಪುಟ್ ಬರುತ್ತೆ. ನಾನೇನು ಮಾಡ್ತೀನಿ, ನಾನು ತೊಗೊಂಡು ಇದನ್ನು ಫೀಡ್ಬ್ಯಾಕ್ ಕೊಡ್ತೀನಿ ಮತ್ತೆ. ಸೊ ಯಾರೋ ಮಾರ್ಕ್ ಇಂಪಾರ್ಟೆಂಟ್, ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಇದೇನಿದೆ, ಇದು ಎಕ್ಸ್ ಆಫೀಸ್ ಇದೆ. ಸೊ ಇಲ್ಲಿ ಪ್ಲಸ್ ಬಂದು ಇಲ್ಲಿ ನೆಗೆಟಿವ್ ಬಂದರೆ ಏನಾಗುತ್ತೆ, ಇಫ್ ಎಚ್ ಆಫ್ ಎಸ್ ನಾವು ಆ್ಯಡ್ ಮಾಡ್ತಿರೋದು ಏನಾಗುತ್ತೆ, ನೆಗೆಟಿವ್ ಇದೆ. ಇದನ್ನು ಏನಂತ ಕರೀತಾರೆ, ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕರೀತಾರೆ. ನೆಗೆಟಿವ್ ಫೀಡ್ಬ್ಯಾಕ್ ಅಂತಂದರೆ ಏನಾಗುತ್ತೆ, ಎಚ್ ಆಫ್ ಎಸ್ ಇಸ್ ನೆಗೆಟಿವ್ ಆಗಿ ಆ್ಯಡ್ ಆಗುತ್ತೆ. ಅವಾಗ ಏನಾಗುತ್ತೆ ಟ್ರಾನ್ಸ್ಫರ್ ಫಂಕ್ಷನ್ನು. ಸೊ ನೆಗೆಟಿವ್ ಟ್ರಾನ್ಸ್ಫರ್ ಫಂಕ್ಷನ್ ಏನಾಗುತ್ತೆ, ಟ್ರಾನ್ಸ್ಫರ್ ಫಂಕ್ಷನ್ ಇಸ್ ಈಕ್ವಲ್ ಟು ಜಿ ಆಫ್ ಎಸ್ ಡಿವೈಡೆಡ್ ಬೈ ನೆಗೆಟಿವ್ ಇದೆ, ಮೇಲ್ಗಡೆ ನೆಗೆಟಿವ್ ಇದೆ, ನೆಗೆಟಿವ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಪ್ಲಸ್ ಎಚ್ ಆಫ್ ಎಸ್ ಇಂಟು ಜಿ ಆಫ್ ಎಸ್. ಅರ್ಥ ಆಯ್ತಾ? ಸೊ ದೇರ್ಫೋರ್ ದಿಸ್ ಈಸ್ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಇಲ್ಲ ಗುರು ನೀನು ಕೆಳಗಡೆ ನೆಗೆಟಿವ್ ಯಾಕೆ ಬರ್ತೀನಿ ಅಂತ ಅರ್ಥ ಆಯ್ತಾ? ಸೊ ದೇರ್ಫೋರ್ ಇದೇ ಕನ್ಫ್ಯೂಷನ್ ಇರುತ್ತೆ. ಸೊ ಗುರು ನೆಗೆಟಿವ್ ಫೀಡ್ಬ್ಯಾಕ್ ಅಂತಂದರೆ ಇಲ್ಲಿ ಕೆಳಗೆ ನೆಗೆಟಿವ್ ಬರಬೇಕಲ್ಲ, ಇಲ್ಲಿ ಅಡಿಷನಲ್ಲಿ ಇಲ್ಲಿ ನೆಗೆಟಿವ್ ಬರಬೇಕಲ್ಲ, ಅದು ನೆಗೆಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಇದೆ, ಪಾಸಿಟಿವ್ ಫೀಡ್ಬ್ಯಾಕ್ ಆಗಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಆಗುತ್ತೆ ಅಂತಂದರೆ ನಮ್ಮ ಸೈನ್ ರಿವರ್ಸಲ್ ಆಗಿದೆ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತಿದ್ವಿ, ಅಲ್ಲಿ ಏನಾದ್ರು ಪ್ಲಸ್ ಮೈನಸ್ ಇತ್ತಿತ್ತು ಅಂದರೆ ಇದು ನೆಗೆಟಿವ್, ಆಬ್ವಿಯಸ್ಲಿ ನೆಗೆಟಿವ್ ಆಗ್ತಿತ್ತು ಅಲ್ವಾ? ಸೊ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಏನು ಮಾಡ್ತೀನಿ, ನೆಗೆಟಿವ್ನ ಕನ್ಸಿಡರ್ ಮಾಡ್ತೀವಿ. ಸಿನ್ಸ್ ಎಚ್ ಆಫ್ ಎಸ್ ಏನು ಮಾಡ್ತೀವಿ, ಇದು ನೆಗೆಟಿವ್ ಆ್ಯಡ್ ಆಗ್ತಿರೋದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ ನೆಗೆಟಿವ್ ಆಗುತ್ತೆ. ಸೊ ದಿಸ್ ಈಸ್ ದ ನೆಗೆಟಿವ್ ಫೀಡ್ಬ್ಯಾಕ್. ಸೊ ನಾವು ಡ್ರಾ ಮಾಡ್ದಲ್ಲ, ಇನ್ ಕೇಸ್ ಇಲ್ಲಿ ಮೈನಸ್ ಇತ್ತು ಅಂತಂದರೆ ಇಟ್ ಈಸ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಪ್ರಾಬ್ಲಮಲ್ಲಿ ಕೊಟ್ಟು ಇಲ್ಲಿ ಪ್ಲಸ್ ಇದ್ದರೆ ನೆಗೆಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಯಾವುದಾಗುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ ಅಷ್ಟೇ ಪಾಸಿಟಿವ್ ಫೀಡ್ಬ್ಯಾಕ್ ಅಂತಂದರೆ. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಅಂತಂದರೆ ಈಕ್ವೇಷನ್ ಏನು ಬರುತ್ತೆ, ಟ್ರಾನ್ಸ್ಫರ್ ಫಂಕ್ಷನ್ ಇಸ್ ಈಕ್ವಲ್ ಟು ಜಿ ಆಫ್ ಎಸ್ ಡಿವೈಡೆಡ್ ಬೈ 1 ಮೈನಸ್ ಎಚ್ ಆಫ್ ಎಸ್ ಇಂಟು ಜಿ ಆಫ್ ಎಸ್ ಆಗುತ್ತೆ. ಓಕೆನಾ? ಸರಿ ಗುರು, ಆಯಿತು. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಈ ಥರ ಪಾಸಿಟಿವ್ ಫೀಡ್ಬ್ಯಾಕ್ ಇದು ಬರುತ್ತೆ. ಸೊ ದೇರ್ಫೋರ್ ಕ್ವಶನಲ್ಲಿ ಏನು ಕೇಳ್ಬೋದು, ಫೈಂಡ್ ದ ನೆಗೆಟಿವ್ ಫೀಡ್ಬ್ಯಾಕ್ ಟ್ರಾನ್ಸ್ಫರ್ ಫಂಕ್ಷನ್, ಫೈಂಡ್ ದ ಪಾಸಿಟಿವ್ ಫೀಡ್ಬ್ಯಾಕ್ ಟ್ರಾನ್ಸ್ಫರ್ ಫಂಕ್ಷನ್, ಆರ್ ದ ಫೈಂಡ್ ಬೋತ್, ಎರಡನ್ನೂ ಕೇಳ್ಬೋದು. ಓಕೆನಾ? ಸೊ ದೇರ್ಫೋರ್ ಕ್ವಶನ್, ಸೊ ಏನು ಕೇಳ್ತಾರೆ ಅವರು, ಅಥವಾ ಫೈಂಡ್ ದ ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಕೇಳಿದ್ರೆ ಏನು ಮಾಡಬೇಕು ನೀನು. ಸೊ ದೇರ್ಫೋರ್ ಎರಡರದ್ದು ಫೈಂಡ್ ಮಾಡಿ ಏನು ಮಾಡ್ತೀನಿ ನೀನು. ಸೊ ಐ ಹ್ಯಾವ್ ಟು ಫೈಂಡ್ ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಕೊಟ್ಟರೆ ಏನು ಮಾಡ್ತಾರೆ, ಅವ್ರು ಕೊಟ್ಟಿರ್ತಾರೆ ಪಾಸಿಟಿವ್ ಫೀಡ್ಬ್ಯಾಕ್ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕೊಟ್ಟಿರ್ತಾರೆ ಅವರೇ, ಪ್ಲಸ್ ಮೈನಸ್ ಇಲ್ಲಿ ಏನು ಮಾಡ್ಬೋದು ನೀನು. ಸೊ ಓಕೆ, ಏನು ಗುರು, ಇಲ್ಲಿ ಪ್ಲಸ್ ಇತ್ತು ಅಂತಂದರೆ ಏನಾಗುತ್ತೆ, ಇದೆ ಪಾಸಿಟಿವ್ ಫೀಡ್ಬ್ಯಾಕ್. ಓಕೆನಾ? ಸರಿ ಗುರು, ಇಲ್ಲಿ ಪ್ಲಸ್ ಇತ್ತು ಕೊಟ್ಟಿರೋ ಕ್ವಶನಲ್ಲಿ ಇಲ್ಲಿ ಪ್ಲಸ್ ಇದ್ದರೆ ನೀನು ಪಾಸಿಟಿವ್ ಫೀಡ್ಬ್ಯಾಕ್ ತೊಗೊಂಡು, ಬಟ್ ಇಲ್ಲಿ ನೆಗೆಟಿವ್ ತೊಗೋಬೇಕು ನೆನಪಲ್ಲಿ. ಇಲ್ಲಿ ನೆಗೆಟಿವ್ ಇದ್ದರೆ ನೆಗೆಟಿವ್ ಫೀಡ್ಬ್ಯಾಕ್, ನೆಗೆಟಿವ್ ಮೈನಸ್ ಏನಿದೆ ನೆಗೆಟಿವ್, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಪಾಸಿಟಿವ್ ತೊಗೋಬೇಕು. ಸೊ ಇದೇನಾಯಿತು, ಇದು ಫೀಡ್ಬ್ಯಾಕ್ ಕನೆಕ್ಷನ್ ಆಯಿತು. ಸೊ ಇದನ್ನೆಲ್ಲ ಇಲ್ಲಿ ನೀಟಾಗಿ ನೋಡ್ತಾರೆ. ಸೊ ಆಲ್ವೇಸ್ ಏನಾಗಿರುತ್ತೆ ಇದು ಏನು ಮಾಡಬೇಕು, ಸಿಸ್ಟಮ್ ನಾವು ಏನು ಹೇಳಿದೆ, ಯಾವುದು ಏನೂ ಕೊಟ್ಟಿಲ್ಲ ಸಿಸ್ಟಮಲ್ಲಿ, ನೋಟ್ ಪಾಯಿಂಟ್ ಏನು, ಸಿಸ್ಟಮ್ ಏನೂ ಕೊಟ್ಟಿಲ್ಲ ಅಂತಂದರೆ ಕಾಸಲ್ ಸಿಸ್ಟಮ್ ತೊಗೋಬೇಕು ಅಂತ ನಾವು ಪ್ರಿವಿಯಸ್ ವಿಡಿಯೋಸ್ಲೆಲ್ಲ ನೋಡಿದ್ದೀವಿ. ಸೊ ವಿ ಕ್ಯಾನ್ ಡೂ ದಟ್. ಓಕೆನಾ? ಸರಿ ಗುರು, ಪ್ರಾಬ್ಲಮ್ಸ್ ಹುಡುಕ್ತಿದ್ದೆ ಒಂದು ನಿಮಿಷ. ಸೊ ಸರಿನಾ ಗುರು, ಏನಾಯಿತು ಲ್ಯಾಪ್ಲಾಸ್ ಟರ್ಮ್. ಸೊ ಇಲ್ಲೇನಾಯಿತು, ಸೊ ಗುರು ಏನಾಗುತ್ತೆ ಇದು, ಸೊ ಪ್ರಾಬ್ಲಮ್ ನೋಡೋದಾದರೆ ಪ್ರಾಬ್ಲಮ್ ಓಕೆನಾ, ಪ್ರಾಬ್ಲಮ್ ನೋಡೋಣ. ಸೊ ಸರಿ ನಾವು ಒಂದು ಪ್ರಾಬ್ಲಮ್ ನೋಡೋದು ಹೇಗಿದೆ ಅಂತಂದರೆ, ಸೊ ಏನಿದೆ, ಇದೆಲ್ಲ ಭಾಳ ಆ್ಯರೋ ಮಾತ್ರ ಏನು ಇಂಪಾರ್ಟೆಂಟು, ಆ್ಯರೋ ಇದು ಭಾಳ ಇಂಪಾರ್ಟೆಂಟು. ಅಂತಂದರೆ ಯಾವ ಡೈರೆಕ್ಷನ್ ಫೀಡ್ಬ್ಯಾಕ್ ಹೋಗ್ತಿದೆ ಅಂತ. ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಎಲ್ಲ ತೆಗೆದಾಯಿತು. ಸೊ ಫೋರ್ ಏನಂತಂದ್ರೆ ಇದೇನಿದೆ, ದಿಸ್ ಇಸ್ ಎಕ್ಸ್ ಆಫ್ ಎಸ್ ಆ್ಯಂಡ್ ದಿಸ್ ಇಸ್ ಸಿಗ್ಮಾ, ಆ್ಯಂಡ್ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಇದು ಆಲ್ವೇಸ್ ಪಾಸಿಟಿವ್ ಇದ್ದೇ ಇರುತ್ತೆ, ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಜಿ ಆಫ್ ಎಸ್ ಇಸ್ ಈಕ್ವಲ್ ಟು 1/(n)(1)
ಏನು ಕೊಟ್ಟಿದ್ದಾರೆ, ಎಸ್ ಪ್ಲಸ್ 3 ಕೊಟ್ಟಿದ್ದಾರೆ. ಸೊ ಇದನ್ನು ಬರ್ತಿದೆ y ಆಫ್ ಎಸ್ ಬರ್ತಿದೆ, ಆ್ಯಂಡ್ ಇದೇನಿದೆ 1/s ಇದೆ. ಸೊ ಏನು ಗೊತ್ತು ನಮಗೆ, ಸೊ ವಿ ನೋ ದಟ್ ಇದೇನಾಗ್ತದೆ, ದಿಸ್ ಇಸ್ ನೆಗೆಟಿವ್ ಫೀಡ್ಬ್ಯಾಕ್ ಅಂತಂದರೆ ಏನಾಗುತ್ತೆ, ದ ಫೈಂಡ್ ಓವರಾಲ್ ಟ್ರಾನ್ಸ್ಫರ್ ಫಂಕ್ಷನ್ ಇದೆಯಲ್ಲ, ಸೊ ಓವರಾಲ್ ಟ್ರಾನ್ಸ್ಫರ್ ಫಂಕ್ಷನ್ ಏನಾಗುತ್ತೆ, therefore g of s divided by 1 ಪ್ಲಸ್ ಆಗುತ್ತೆ ನೆನಪಿರಲಿ h of s ಇಂಟು g of s. ಇದೇನಿದು, ದಿಸ್ ಇಸ್ ದ ಫೀಡ್ಬ್ಯಾಕ್ ಅಂತಂದರೆ ದಿಸ್ ಇಸ್ ದ h of s ಆಗುತ್ತೆ. ಏನಾಗುತ್ತೆ 1 divided by s plus 3 divided by ಏನಾಗುತ್ತೆ ಇದು 1 plus 1/s ಇಂಟು s plus 3 ಆಗುತ್ತೆ. ಸೊ ಮಲ್ಟಿಪ್ಲೈ ಎಲ್ಲ ಮಾಡಿದರೆ ಏನಾಗುತ್ತೆ, ಎಸ್ ಈ ಕಡೆ ಮಲ್ಟಿಪ್ಲೈ ಮಾಡಿದರೆ, ಸೊ ಎಸ್ ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಇಂಟು ಏನಾಗುತ್ತೆ 1 divided by 2 ಎಷ್ಟಾಗುತ್ತೆ ಗುರು, ಎಸ್ ಈ ಕಡೆ ಹೋಗುತ್ತೆ. ಸೊ ಒಂದು ನಿಮಿಷ, ಸೊ ಏನಾಗುತ್ತೆ ಗುರು, ಇಲ್ಲಿ ಇದಂತ ಬರ್ಕೋತೆ 1/s plus 3 ಅಂತಲೇ ಬರ್ಕೋ, ಇದನ್ನು 1/s plus 3 h of s ಇದಾಗಿರೋದನ್ನು, ಸೊ ಫೋರ್ ಇದೇನಾಗುತ್ತೆ, ಸೊ ಓಕೆ ಈ ಥರ ಇದೆ. ಸೊ ಮಲ್ಟಿಪ್ಲೈ ಅಲ್ಲ, ಸಾರಿ, ಸೊ ಅದು 1 ಇದೆ ಅಲ್ಲ, ನಾನು ಮಾಡ್ಕೊಟ್ಟಿದ್ದೆ. ಸೊ ಇದು ಕೂಡ ಏನಿದೆ, ಇದು ಕೂಡ 1/s plus 3 ಇದೆ. ಸೊ ಕರೆಕ್ಟ್ ಅಲ್ವಾ. ಸೊ ಏನಾಗುತ್ತಿದ್ದು ಡಿವೈಡೆಡ್ ಬೈ ಇಲ್ಲೇನಾಗುತ್ತಿದ್ದು ಎಸ್ ಇಂಟು ಎಸ್ ಪ್ಲಸ್ 3 ಪ್ಲಸ್ 1 ಡಿವೈಡೆಡ್ ಬೈ ಏನಾಗುತ್ತೆ ಎಸ್ ಇಂಟು ಎಸ್ ಪ್ಲಸ್ 3 ಆಗುತ್ತೆ. ಸೊ ಮೇಲೋದ್ರೆ ಏನಾಗುತ್ತಿದ್ದು ಎಸ್ ಇಂಟು ಎಸ್ ಪ್ಲಸ್ 3 ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಇದೆ, ಇಂಟು ಏನಾಗುತ್ತೆ 1 divided by ಎಸ್ ಪ್ಲಸ್ 3 ಈ ಥರ ಇದೆ ಅಲ್ವಾ. ಸೊ ಓಕೆ, ಇದು ಕ್ಯಾನ್ಸಲ್ ಆಗಿ ಇಲ್ಲ ಫೈನಲ್ ಟ್ರಾನ್ಸ್ಫರ್ ಫಂಕ್ಷನ್ ಹೇಳ್ಕೊಡುತ್ತೆ ನಮ್ಮ ಹತ್ರ. ಸೊ ಟ್ರಾನ್ಸ್ಫರ್ ಫಂಕ್ಷನ್ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 3s ಪ್ಲಸ್ 1 ನೋಡ್ಕೋತು. ಸೊ ಏನಾಗುತ್ತೆ ಅಂತಂದರೆ ಇದನ್ನು ನೀನು ಏನು ಸೇಮ್ ಇದು ಯಾವ ಮೆಥಡು, C1 ಬೈ ಏನಾಗುತ್ತೆ ರೂಟ್ಸು, ಸಮ್ 3 ಬರಬೇಕು, ಪ್ರಾಡಕ್ಟ್ 1, ಸಮ್ 3 ಪ್ರಾಡಕ್ಟ್ 1 ಆ ಥರ ಯಾವುದಿಲ್ಲ. ಸೊ ಇಫ್ ನಾನು ಏನು ಮಾಡೋದು ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕಲ್ಲ, ಯಾವ ಥರ ಬರ್ತಿದ್ದೋ ಎಸ್ ಮೈನಸ್ ಸಮ್ ರೂಟ್ ಬರುತ್ತೆ ಪ್ಲಸ್ C2 ಡಿವೈಡ್ ಬೈ ಎಸ್ ಮೈನಸ್ P2 ಸಮ್ ರೂಟ್ ಬರುತ್ತೆ. ಓಕೆನಾ, ಈ ಥರ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿದೆ, ಮತ್ತು ಇದನ್ನು ನಾನು ಮತ್ತು ಓವರಾಗಿ ಹೇಳೋದಕ್ಕೆ ಹೋಗೋದು ಬೇಡ. ಇದೇನಾಗುತ್ತೆ, ಸಿನ್ಸ್ ಕಾಸಲ್ ಸಿಸ್ಟಮ್ ನಾವೇ IR ಏನಾಗಿರುತ್ತೆ, ನಾವೇನು ಕೊಟ್ಟಿಲ್ಲ ಅಂತಂದರೆ ಕಾಸಲ್ ಅಂತ ತೊಗೋತಿದ್ವಿ. ಸೊ ಏನಾಗಿರಬೇಕು, ರೈಟ್ ಸೈಡೆಡ್ ಸಿಗ್ನಲ್ ಆಗಿರಬೇಕು, ಯು ಆಫ್ ಟಿ ಆಗಿರಬೇಕು. ಸೊ ಏನಾಗುತ್ತೆ, ಸೊ ಫೋರ್ C1 ಇಂಟು e ಟು ದಿ ಪವರ್ ಆಫ್ P1 ಇಂಟು ಟಿ ಯು ಆಫ್ ಟಿ ಪ್ಲಸ್ C2 ಇಂಟು e ಟು ದಿ ಪವರ್ ಆಫ್ P2 ಇಂಟು ಟಿ ಯು ಆಫ್ ಟಿ ಆಗುತ್ತೆ. ಸರಿನಾ, ಈ ಥರ ಏನು ಮಾಡಬೇಕು, ಈ ಥರ. ಸೊ ಇದನ್ನು ಏನು ಮಾಡ್ತೀವಿ ನಾವು, ಇನ್ನೂ ಫುಲ್ಲು ಡೀಪಾಗಿ ಎಲ್ಲಿ ನೋಡ್ತೀವಿ ನಾವು, ವಿ ವಿಲ್ ಸಿ ಇಟ್ ಇನ್ ಕಂಟ್ರೋಲ್ ಸಿಸ್ಟಮಲ್ಲಿ ನೋಡ್ತೀವಿ. ಸೊ ದೇರ್ಫೋರ್ ಒಂದು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಒಂದೊಂದು ಪ್ರಾಬ್ಲಮ್ಸ್ ಆಗಿದೆ. ಸೊ ವಿ ಕ್ಯಾನ್ ಫಿನಿಶ್ ದ ಪ್ರಾಬ್ಲಮ್ ಪಾರ್ಟ್ ಇಯರ್. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ, ನೆಕ್ಸ್ಟ್ ವಿ ಹ್ಯಾವ್ ಯೂನಿಲ್ಯಾಟ್ರಲ್. ಯೂನಿಲ್ಯಾಟ್ರಲ್ ಅಂತ ಅಂದರು, ಇಷ್ಟೋ ತನಕ ನಾವು ಯಾವ್ಯಾವ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ, ಇಲ್ಲಿ ತನಕ ನಾವು ಯಾವ್ಯಾವ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಲ್ಲ, ಇದೆಲ್ಲ ಏನಿದು ದೀಸ್ ಆರ್ ಆಲ್ ದ ಬೈಲ್ಯಾಟರಲ್. ಓಕೆನಾ. ಸೊ ಒಂದು ಕೆಲಸ ಮಾಡೋಣ, ಯೂನಿಲ್ಯಾಟ್ರಲ್ ಏನು ಮಾಡೋಣ, ಯೂನಿಲ್ಯಾಟ್ರಲ್ ನೆಕ್ಸ್ಟ್ ಅಲ್ಲಿ ನೋಡೋಣ. ಇಲ್ಲಿಗೆ ಸಾಕು, ಟೈಪ್ಸ್ ಆಫ್ ಕನೆಕ್ಷನ್ಸ್ ಎಲ್ಲ ಆಗಿದೆ. ಸೊ ವಿ ಕ್ಯಾನ್ ಸ್ಟಾಪ್ ಇಟ್ ಹಿಯರ್. ಸೊ ಥ್ಯಾಂಕ್ ಯು.